ಮಕ್ಕಳು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಅವಳಿ ಜವಳಿ ಮಕ್ಕಳು ಅಂದರೆ ಅವಳಿ ಜವಳಿ ಐಡೆಂಟಿಕಲ್ ಟ್ವಿನ್ಸ್. ಈ ಐಡೆಂಟಿಕಲ್ ಟ್ವಿನ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವು ಫ್ಯಾಕ್ಟ್ಸ್ಗಳನ್ನ ಇವತ್ತು ನಾವಿಬ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಮಿಸ್ಟರ್ ವಿತ್ ರಕ್ಷಿತ್. ವೆಲ್ಕಮ್ ಟು ದೃಷ್ಟಿಕೋನ. ಫ್ಯಾಕ್ಟ್ ನಂಬರ್ 1, ಅವಳಿ ಜವಳಿ ಮಕ್ಕಳು ಪರಸ್ಪರ ಮಾತಾಡ್ಕೊಳ್ಳೋದಕ್ಕೆ ಅವ್ರದೇ ಆದ ಒಂದು ಭಾಷೆನ ಯೂಸ್ ಮಾಡ್ತಾರೆ. ಅದಕ್ಕೆ ಕ್ರಿಪ್ಟೋಪಿನಿಯಾ ಅಂತ ಹೇಳಿ ಸೈಂಟಿಸ್ಟ್ಗಳು ಹೇಳ್ತಾರೆ. ಜಗತ್ತಿನಲ್ಲಿರೋ 40% ಅವಳಿ ಜವಳಿ ಮಕ್ಕಳು ಇದೇ ಭಾಷೆನ ಯೂಸ್ ಮಾಡೋದು. ಒಂದು ವಿಷಯ ಏನು ಅಂತಂದ್ರೆ, ಇದು ಅವ್ರಿಗೆ ಬಿಟ್ರೆ ಬೇರೆ ಇನ್ಯಾರಿಗೂ ಅರ್ಥ ಆಗಲ್ಲ. ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಗಿರ್ತಾರೆ ಅದೇ ರೀತಿ ಮಿರರ್ ಇಮೇಜ್ ಟ್ವಿನ್ಸ್ ಅಂತ ಇರ್ತಾರೆ. ಅದು ಹೇಗೆ ಅಂತಂದ್ರೆ, ಒಂದು ಮಗುಗೆ ರೈಟ್ ಸೈಡ್ ಬರ್ತ್ ಮಾಡ್ಕಿದ್ರೆ ಇನ್ನೊಂದು ಮಗುಗೆ ಲೆಫ್ಟ್ ಸೈಡ್ ಇರುತ್ತೆ. ಒಂದು ಮಗು ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಇನ್ನೊಂದು ಮಗು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡುತ್ತೆ. ಇದೇ ಮಿರರ್ ಇಮೇಜ್ ಟ್ವಿನ್ಸ್. ಫ್ಯಾಕ್ಟ್ ನಂಬರ್ 3, ಅವಳಿ ಜವಳಿ ಮಕ್ಕಳು ಅವರ ತಾಯಿಯ ಹೊಟ್ಟೆನಲ್ಲಿದ್ದಾಗಲೇ ಪರಸ್ಪರ ತಪ್ಪಿಕೊಂಡು ಹಗ್ ಮಾಡ್ಕೊಂಡೇ ಇರ್ತಾರಂತೆ. ಸತತವಾಗಿ 8 ತಿಂಗಳು ಇವರು ಇದೇ ರೀತಿ ಇರ್ತಾರಂತೆ. ಫ್ಯಾಕ್ಟ್ ನಂಬರ್ 4, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ. ಟ್ವಿನ್ಸ್ ಬೇಬಿ ಅವರ ಅಮ್ಮನ ಹೊಟ್ಟೆಲಿದ್ದಾಗಲೇ 14ನೇ ವಾರದ ನಂತರ ಪರಸ್ಪರ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರಂತೆ. ಆಗಲೇ ಹೇಳಿದಾಗೆ ಇದೇ ಕ್ರಿಪ್ಟೋಫೇನಿಯಾ. ಯಾರು ಲೇಟಾಗಿ ಪ್ರೆಗ್ನೆಂಟ್ ಆಗ್ತಾರೆ ಅಂದರೆ ಅವರ 30ನೇ ವರ್ಷದ ಮೇಲೆ ಯಾರು ಪ್ರೆಗ್ನೆಂಟ್ ಆಗ್ತಾರೆ ಅವರಿಗೆ ಅವಳಿ ಜವಳಿ ಹುಟ್ಟುವಂತಹ ಚಾನ್ಸಸ್ ತುಂಬ ಜಾಸ್ತಿ. ಫ್ಯಾಕ್ಟ್ ನಂಬರ್ 6, ಟ್ವಿನ್ಸ್ ಬೇಬಿ ಮದರ್ಗೆ ಆಯಸ್ಸು ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ನಾರ್ಮಲ್ ಬೇಬಿ ಮದರ್ಗಿಂತಲೂ ಟ್ವಿನ್ಸ್ ಬೇಬಿ ಮದರ್ಗೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ 30% ಎಕ್ಸ್ಟ್ರಾ ಆಯಸ್ಸಿದೆಯಂತೆ. ಫ್ಯಾಕ್ಟ್ ನಂಬರ್ 7, ಅತ್ಯಂತ ಹೆಚ್ಚು ಟ್ವಿನ್ಸ್ ಬೇಬಿಗಳು ಯಾವ ಕಂಟ್ರಿನಲ್ಲಿದ್ದಾರೆ ಅಂತ ಕೇಳಿದ್ರೆ ಅದು ನೈಜೀರಿಯಾ ಅಂತ ಹೇಳ್ತಾರೆ. ಹೌದು, ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಟ್ವಿನ್ಸ್ಗಳಿರೋ ಕಂಟ್ರಿ ನೈಜೀರಿಯಾ ಅಂತೆ. ಫ್ಯಾಕ್ಟ್ ನಂಬರ್ 8, ಟ್ವಿನ್ಸ್ ಬೇಬಿಗಳು ತುಂಬ ಬೇಗ ಹುಡ್ತಾರಂತೆ. ಅಂದರೆ ನಾರ್ಮಲ್ ಮಕ್ಕಳು ಹುಟ್ಟೋದಕ್ಕಿಂತಲೂ 1 ತಿಂಗಳು ಮುಂಚೆನೇ ಟ್ವಿನ್ಸ್ ಬೇಬಿಗಳು ಹುಡ್ತಾರೆ ಅಂತ ಡಾಕ್ಟರ್ಸ್ಗಳು ಹೇಳ್ತಾರೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀವಿ. ದೃಷ್ಟಿಕೋನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ.